ಒಂದ್ ವೇಳೆ ನಿಮ್ಮನ್ನ ಯಾರಾದ್ರೂ ಪ್ರಶ್ನೆ ಮಾಡಿದರೆ ಈ ಇತಿಹಾಸದ ಎಲ್ಲಕ್ಕಿಂತ ದೊಡ್ಡ ರಹಸ್ಯ ಏನು ಅಂತ, ಆಗ ನೀವು ಏನು ಉತ್ತರ ಕೊಡ್ತೀರಾ? ಬ್ಲ್ಯಾಕ್ ಹೋಲ್, ಈಜಿಪ್ಟ್ ನ ಪಿರಮಿಡ್ಸ್ ಅಥವಾ ಬರ್ಮುಡಾ ಟ್ರಯಾಂಗಲ್ಸ್? ಆದ್ರೆ ಇದು ಯಾವುದೂ ಅಲ್ಲ. ಅದರ ಉತ್ತರ ಇದೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್, ಅಂದ್ರೆ ನಮ್ಮ ಅವಚೇತನ ಮನದಲ್ಲಿ ಇರುವ ಶಕ್ತಿ. ದ ಫಾದರ್ ಆಫ್ ಅಮೆರಿಕನ್ ಸೈಕಾಲಜಿ ವಿಲಿಯಂ ಜೇಮ್ಸ್ ಒಂದ್ಸಲ ಹೇಳ್ತಾರೆ, 19ನೇ ಶತಮಾನದ ಎಲ್ಲಕ್ಕಿಂತ ದೊಡ್ಡ ಆವಿಷ್ಕಾರ ಫಿಸಿಕ್ಸ್ ನಲ್ಲಿ ಅಲ್ಲ, ಬದಲಾಗಿ 19ನೇ ಶತಮಾನದ ಎಲ್ಲಕ್ಕಿಂತ ದೊಡ್ಡ ಆವಿಷ್ಕಾರ ಅವಚೇತನ ಮನದ ಶಕ್ತಿ ಆಗಿತ್ತು ಅಂತ. ಇದು ಜಗತ್ತಿನ ಯಾವುದೇ ಶಕ್ತಿಯನ್ನ ಸೋಲಿಸಬಹುದಾಗಿತ್ತು. ವಿಲಿಯಂ ಜೇಮ್ಸ್ ಹೇಳ್ತಾರೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಒಳಗೆ ಇನ್ಫೈನೈಟ್ ನಾಲೆಡ್ಜ್, ಇನ್ಫೈನೈಟ್ ಇಂಟೆಲಿಜೆಂಟ್ ಇದೆ. ಅದರ ಆಧಾರದ ಮೇಲೆ ನಾವು ಏನನ್ನೂ ಗೆಲ್ಲಬಹುದು ಅಂತ. ಹಾಗಿದ್ರೆ ಈಗ ಪ್ರಶ್ನೆ ಇರೋದು, ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಏನು ಮತ್ತೆ ಇದರಲ್ಲಿ ಏನಿರುತ್ತೆ? ನೋಡಿ, ಒಬ್ಬ ಮನುಷ್ಯನಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಶಕ್ತಿ ಇರೋದು ಆತನ ಮೈಂಡ್ ಒಳಗೆ. ಮತ್ತೆ ಮೈಂಡ್ ನ 2 ಲೆವೆಲ್ಸ್ ಗಳಿರುತ್ತೆ. ಒಂದು ಕಾನ್ಶಿಯಸ್, ಇನ್ನೊಂದು ಸಬ್ ಕಾನ್ಶಿಯಸ್, ಚೇತನ ಮನ ಮತ್ತೆ ಅವಚೇತನ ಮನ. ಕಾನ್ಶಿಯಸ್ ಮೈಂಡ್ ಅನ್ನ ಲಾಜಿಕಲ್ ಮೈಂಡ್ ಕೂಡ ಅಂತಾರೆ. ನಾವು ಏನೆಲ್ಲ ಯೋಚನೆ ಮಾಡುತ್ತೇವೆ, ನಿರ್ಧಾರ ಮಾಡುತ್ತೇವೆ, ಅದೆಲ್ಲವೂ ಕಾನ್ಶಿಯಸ್ ಮೈಂಡ್ ನಿಂದ ತಗೊಳ್ತೇವೆ. ಉದಾಹರಣೆಗೆ, ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಅದು ನಿಮ್ಮ ಚೇತನ ಮನಸ್ಸು ಮಾಡ್ತಾ ಇದೆ. ಆದ್ರೆ ಇದು ನಮ್ಮ ಮೈಂಡ್ ನ ಕೇವಲ 10% ಅಷ್ಟೇ ಇರುತ್ತೆ. ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ನಮ್ಮ ಅಭ್ಯಾಸಗಳು, ಎಲ್ಲಾ ತರಹದ ಒಳ್ಳೆಯ ಕೆಟ್ಟ ಇಮೋಷನ್ಸ್, ಉದಾಹರಣೆಗೆ ಸುಖ, ದುಃಖ, ಪ್ರೀತಿ, ಕೋಪ, ಅಸೂಹೆ, ಡಿಪ್ರೆಷನ್, ಆಂಗ್ಸೈಟಿ ಎಲ್ಲವೂ ನಮ್ಮ ಸಬ್ ಕಾನ್ಶಿಯಸ್ ಮೈಂಡೇ ಕಂಟ್ರೋಲ್ ಮಾಡುತ್ತೆ. ಕೇವಲ ಇದು ಅಷ್ಟೇ ಅಲ್ಲ, ಬದಲಾಗಿ ನಮ್ಮ ಮೈಂಡ್ ನಲ್ಲಿ ನಡೀತಾ ಇರುವ 99.99% ಪ್ರೊಸೆಸ್ ಅನ್ನು ನಮ್ಮ ಸಬ್ ಕಾನ್ಶಿಯಸ್ ಮೈಂಡೇ ಕಂಟ್ರೋಲ್ ಮಾಡುತ್ತೆ. ಉದಾಹರಣೆಗೆ ಹಾರ್ಟ್ ಬೀಟ್, ಬ್ಲಡ್ ಸರ್ಕ್ಯುಲೇಷನ್, ಡಿಸಿಷನ್, ಬ್ರೀತಿಂಗ್, 2.3 ಮಿಲಿಯನ್ ಸೆಲ್ಸ್ ಗಳು ಪ್ರತಿದಿನ ಸಾಯೋದು, ಪ್ರತಿದಿನ ಹುಟ್ಟೋದು, ಇಂತಹ ಅನೇಕ ಪ್ರೋಸೆಸ್, ಅದರ ಬಗ್ಗೆ ನಮಗೆ ಮಾಹಿತಿಯೂ ಇಲ್ಲ. ಅದೆಲ್ಲವನ್ನು ನಮ್ಮ ಸಬ್ ಕಾನ್ಶಿಯಸ್ ಮೈಂಡೇ ಕಂಟ್ರೋಲ್ ಮಾಡುತ್ತೆ. ಅಂದ ಹಾಗೆ ನೀವು ಈ ಮಾತನ್ನ ಕೇಳೇ ಇರ್ತೀರಾ, ಸಮುದ್ರದಲ್ಲಿ ಈಜುತ್ತಿರುವ ಮಂಜಿನ ಗಡ್ಡೆಯನ್ನ ನಾವು ಐಸ್ ಬರ್ಗ್ ಅನ್ನುತ್ತೇವೆ. ನಮ್ಮ ಕಣ್ಣಿಗೆ ಕಾಣೋದು ಕೇವಲ 10% ಅಷ್ಟೇ, ಉಳಿದ 90% ಸಮುದ್ರದ ಕೆಳಗೆ ಇರುತ್ತೆ. ಅದೇ ತರ ನಮ್ಮ ಕಾನ್ಶಿಯಸ್ ಮೈಂಡ್ 10% ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ 90% ಇರುತ್ತೆ. ಆದ್ರೆ ಆಶ್ಚರ್ಯ ಪಡುವ ವಿಷಯ ಏನಂದ್ರೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ವರ್ಷದ 360 ದಿನ, ವಾರದ 7 ದಿನ ಮತ್ತೆ ದಿನದ 24 ಗಂಟೆಯೂ ಕೆಲಸ ಮಾಡ್ತಾನೆ ಇರುತ್ತೆ. ಮತ್ತೆ ಅಲ್ಲಿವರೆಗೆ ಮಾಡ್ತಾ ಇರುತ್ತೆ ಎಲ್ಲಿವರೆಗೆ ನೀವು ಜೀವಂತವಾಗಿರ್ತೀರಾ. ನೋಡಿ, ಅವಚೇತನ ಮನದ ಶಕ್ತಿ ಮತ್ತೆ ಸಿದ್ಧಾಂತ ಪ್ರತಿಯೊಬ್ಬ ಮನುಷ್ಯನ ಸಲುವಾಗಿ ಒಂದೇ ತರ ಇರುತ್ತೆ. ಹೀಗೆ ಹೈಡ್ರೋಜನ್ ನ 2 ಪರಮಾಣು ಮತ್ತೆ ಆಕ್ಸಿಜನ್ ನ 1 ಪರಮಾಣು ಸೇರಿದಾಗ ನೀರು ನಿರ್ಮಾಣ ಆಗುತ್ತೆ. ಕೆಲವೊಮ್ಮೆ ಅಲ್ಲ, ಬದಲಾಗಿ ಸದಾಕಾಲ, ಸ್ಥಳ ಅಥವಾ ಸಮಯ ಯಾವುದೇ ಇರಲಿ, ಈ ಫಾರ್ಮುಲಾ ಎಲ್ಲಾ ಕಡೆಗೆ ಕೆಲಸ ಮಾಡುತ್ತೆ. ಅದೇ ತರ ನಮ್ಮ ಅವಚೇತನ ಮನಸ್ಸು ಕೂಡ ಕೆಲವೊಮ್ಮೆ ಅಲ್ಲ, ಬದಲಾಗಿ ಸದಾಕಾಲ ಕೆಲಸ ಮಾಡುತ್ತೆ. ಆದರೆ ನಮಗೆ ಇದು ಹೇಗೆ ಕೆಲಸ ಮಾಡುತ್ತೆ ಮತ್ತೆ ಇದನ್ನ ಯೂಸ್ ಮಾಡೋದು ಹೇಗೆ ಅನ್ನೋದು ಗೊತ್ತಿರಬೇಕು. ಆದ್ರೆ ಅರ್ಧಕ್ಕಿಂತ ಜಾಸ್ತಿ ಜನರಿಗೆ ಗೊತ್ತೇ ಇರೋದಿಲ್ಲ. ಮತ್ತೆ ಯಾರಿಗೆಲ್ಲ ಗೊತ್ತಿರುತ್ತೆ ಅವರು ಕೂಡ ಇದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಒಂದ್ ವೇಳೆ ನೀವು ಕೂಡ ಕಾನ್ಶಿಯಸ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಗಳ ನಡುವಿನ ವ್ಯತ್ಯಾಸವನ್ನು ಗಮನಿಸಿದರೆ ನೀವು ಅದನ್ನೆಲ್ಲ ಪಡೀಬಹುದು. ಯಾವುದನ್ನ ನೀವು ಪಡಿಬೇಕು ಅಂತೀರಾ? ತಮ್ಮ ಜೀವನದಲ್ಲಿದ್ದ ಸಮಸ್ಯೆಯ ಸಲುವಾಗಿ ಶ್ರೀಮಂತನಾಗಲು, ಜೀವನದಲ್ಲಿ ಖುಷಿಯಾಗಿ ಇರಲು, ತಮ್ಮ ಒಳಗಿನ ಭಯವನ್ನು ದೂರ ಮಾಡಲು ನೀವು ನಿಮ್ಮ ಅವಚೇತನ ಮನಸ್ಸನ್ನ ಉಪಯೋಗ ಮಾಡಿ ನೀವು ನಿಮ್ಮ ಪ್ರತಿಯೊಂದು ಕನಸನ್ನ ನಿಜ ಮಾಡಬಹುದು. ನೋಡಿ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಕೆಲಸ ಮಾಡುತ್ತೆ ನಿಮ್ಮ ಥಾಟ್ಸ್, ಥಿಂಕಿಂಗ್ ಮತ್ತೆ ಬಿಲೀವ್ಸ್ ನ ಆಧಾರದ ಮೇಲೆ. ಅಮೆರಿಕನ್ ಫಿಲೋಸಫರ್ ರಾಲ್ಫ್ ವಾಲ್ಡೋ ಎಮರ್ಸನ್ ಹೇಳ್ತಾರೆ, ಎ ಮ್ಯಾನ್ ಈಸ್ ವಾಟ್ ಹಿ ಥಿಂಕ್ಸ್ ಅಬೌಟ್ ಆಲ್ ಡೇ ಲಾಂಗ್. ಅಂದ್ರೆ ಮನುಷ್ಯ ಅದೇ ತರ ಆಗ್ತಾನೆ, ಆತ ಹೇಗೆ ದಿನವಿಡೀ ಯೋಚನೆ ಮಾಡ್ತಾನೆ. ಒಂದ್ ವೇಳೆ ನೀವು ಒಳ್ಳೆಯದು ಯೋಚನೆ ಮಾಡಿದ್ರೆ ಇದು ಅದರ ಹಾಗೆ ಕೆಲಸ ಮಾಡುತ್ತೆ. ಅದೇ ನೀವು ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ಇದು ಅದೇ ತರ ಕೆಲಸ ಮಾಡುತ್ತೆ. ನೀವು ಅನೇಕ ಬಾರಿ ಗಮನಿಸಿರಬಹುದು, ಯಾವ ವ್ಯಕ್ತಿ ಕೆಟ್ಟದಾಗಿ ಯೋಚನೆ ಮಾಡ್ತಾನೆ ಆತನ ಜೊತೆಗೆ ಕೆಟ್ಟದ್ದೇ ಆಗುತ್ತೆ. ಮತ್ತೆ ಯಾವಾಗ ಆತನ ಜೊತೆಗೆ ಕೆಟ್ಟದ್ದು ಆಗುತ್ತೆ, ಆತ ಇನ್ನೂ ಕೆಟ್ಟದಾಗಿ ಯೋಚನೆ ಮಾಡಲು ಪ್ರಾರಂಭ ಮಾಡ್ತಾನೆ. ನಂತರ ಆತನ ಜೊತೆಗೆ ಇನ್ನೂ ಕೆಟ್ಟ ಘಟನೆಗಳು ನಡೆಯುತ್ತೆ. ಏಕೆಂದ್ರೆ ಯಾವಾಗ ನೀವು ಒಳ್ಳೆಯ ಅಥವಾ ಕೆಟ್ಟ ಯೋಚನೆಗಳನ್ನ ತಮ್ಮ ಅವಚೇತನ ಮನಸ್ಸಿನಲ್ಲಿ ಯೋಚನೆ ಮಾಡ್ತೀರಾ, ಅದನ್ನ ಆಗ ನಮ್ಮ ಅವಚೇತನ ಮನ ಅದನ್ನ ತಕ್ಷಣ ರಿಯಾಲಿಟಿನಲ್ಲಿ ಕನ್ವರ್ಟ್ ಮಾಡಲು ಪ್ರಾರಂಭ ಮಾಡುತ್ತೆ. ನೋಡಿ, ಅನೇಕ ಸೈಂಟಿಫಿಕ್ ರಿಸರ್ಚ್ ಹೇಳುತ್ತೆ, ಯಾವಾಗ ಒಂದು ವಿಚಾರ ನಿಮ್ಮ ಅವಚೇತನ ಮನಸ್ಸಿನ ಹತ್ತಿರ ಬಂದು ನಿಲ್ಲುತ್ತೆ, ಬ್ರೈನ್ ಸೆಲ್ಸ್ ಒಳಗೆ ಆ ವಿಚಾರದ ಛಾಪು ಮೂಡುತ್ತೆ. ಹೇಗೆ ಸಬ್ ಕಾನ್ಶಿಯಸ್ ಮೈಂಡ್ ಯಾವುದೇ ಒಂದು ಥಾಟ್ ಅನ್ನ ಆಕ್ಸೆಪ್ಟ್ ಮಾಡಿದ್ರೆ ಮತ್ತೆ ಅದನ್ನ ರಿಯಾಲಿಟಿಯನ್ನಾಗಿ ಮಾಡಲು ಇವತ್ತಿನವರೆಗೆ ನೀವು ಏನೆಲ್ಲ ನಾಲೆಜ್ ಗೇನ್ ಮಾಡಿರ್ತೀರಾ, ಅದರ ಅತಿ ಸಣ್ಣ ನಾಲೆಜ್ ಅನ್ನ
ಯೂಸ್ ಮಾಡುತ್ತೆ ಆ ಥಾಟ್ ಅನ್ನ ರಿಯಾಲಿಟಿನಲ್ಲಿ ಕನ್ವರ್ಟ್ ಮಾಡಲು. ಅದಕ್ಕೆ ತಮ್ಮ ಥಾಟ್ ನ ಬಗ್ಗೆ ಅವೇರ್ ಆಗಿರಿ. ಯಾವುದೇ ಥಾಟ್ ಗೆ ಸಂಬಂಧಪಟ್ಟಂತೆ ನೀವು ಎಂತಹ ಬಿಲೀವ್ ನಿರ್ಮಾಣ ಮಾಡಿಕೊಳ್ತೀರಾ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಕಾನ್ಶಿಯಸ್ ಮೈಂಡ್ ವರೆಗೆ ತಲುಪಿಸುತ್ತೆ ಮತ್ತೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ರಿಯಾಲಿಟಿಯನ್ನಾಗಿ ಮಾಡುತ್ತೆ. ಅದಕ್ಕೆ ಆದಷ್ಟು ಇಂತಹ ನೆಗೆಟಿವ್ ಥಾಟ್ಸ್ ಗಳಿಂದ ದೂರ ಇರಿ. ನನ್ನ ಮೈಂಡ್ ವೀಕ್ ಆಗಿದೆ, ನನ್ನಿಂದ ಏನೂ ಆಗೋದಿಲ್ಲ, ನನಗೆ ಯಾರೂ ಇಷ್ಟಪಡೋದಿಲ್ಲ, ನನ್ನ ಜೀವನ ಹಾಳಾಗಿದೆ, ನನಗೆ ಗೊತ್ತೇ ಇಲ್ಲ ನನ್ನ ಜೀವನದಲ್ಲಿ ಏನು ಮಾಡಬೇಕು ಅನ್ನೋದು. ನೋಡಿ, ಎಲ್ಲಿವರೆಗೆ ನಾವು ಇವುಗಳನ್ನ ಯೋಚನೆ ಮಾಡುತ್ತೇವೆ ಅವು ಕೇವಲ ಯೋಚನೆಗಳಾಗಿಯೇ ಇರುತ್ತೆ. ಆದ್ರೆ ನಾವು ಇವುಗಳನ್ನ ಪದೇ ಪದೇ ಯೋಚನೆ ಮಾಡುವಾಗ ಇವು ರಿಯಾಲಿಟಿ ಆಗುತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ ನಮ್ಮ ಲೈಫ್ ಅನ್ನ ಕಂಟ್ರೋಲ್ ಮಾಡುತ್ತೆ ಅನ್ನೋದು ಗೊತ್ತಾಯ್ತು. ಆದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಕಂಟ್ರೋಲ್ ಮಾಡುತ್ತೆ ನಮ್ಮ ಕಾನ್ಶಿಯಸ್ ಮೈಂಡ್. ಸರಳವಾಗಿ ಹೇಳಬೇಕು ಅಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ಶಿಪ್ ನ ಕ್ಯಾಪ್ಟನ್, ಮತ್ತೆ ಕಾನ್ಶಿಯಸ್ ಮೈಂಡ್ ಇದೆ ಆ ಶಿಪ್. ಈಗ ಶಿಪ್ ನ ಕ್ಯಾಪ್ಟನ್ ಶಿಪ್ ಗೆ ಯಾವೆಲ್ಲ ಡೈರೆಕ್ಷನ್ ನೀಡ್ತಾನೆ, ಶಿಪ್ ಅದೇ ಡೈರೆಕ್ಷನ್ ನಲ್ಲಿ ಹೋಗುತ್ತೆ. ಇಲ್ಲಿ ಶಿಪ್ ಆರ್ಗ್ಯೂ ಮಾಡೋದಿಲ್ಲ ನೀವು ತಪ್ಪಾಗಿ ಹೋಗ್ತಾ ಇದ್ದೀರಾ ಅಥವಾ ಇಲ್ಲ ಅಂತ. ಅದೇ ತರ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಕೂಡ ಥಾಟ್ಸ್ ಗಳಲ್ಲಿ ಆರ್ಗ್ಯೂ ಮಾಡೋದಿಲ್ಲ. ವಿಚಾರಗಳು ಒಳ್ಳೇದಾಗಿರ್ಲಿ ಕೆಟ್ಟದಾಗಿರ್ಲಿ, ಸರಿಯಾಗಿ ಇರ್ಲಿ ಅಥವಾ ತಪ್ಪಾಗಿ ಇರ್ಲಿ, ಆದ್ರೆ ಅದು ಕೇವಲ ತನ್ನ ಕಾನ್ಶಿಯಸ್ ಮೈಂಡ್ ಅಂದ್ರೆ ಅದರ ಕ್ಯಾಪ್ಟನ್ ಯಾವ ಡೈರೆಕ್ಷನ್ ನೀಡ್ತಾನೆ ಅದೇ ತರ ಕೆಲಸ ಮಾಡುತ್ತೆ. ಹೇಗೆ ಮಣ್ಣು ಬೀಜದಲ್ಲಿ ಭೇದ ಭಾವ ಮಾಡೋದಿಲ್ಲ, ಯಾವ ಬೀಜ ನೀವು ಬಿತ್ತನೆ ಮಾಡ್ತೀರಾ ಅದೇ ಗಿಡ ಬೆಳೆಯುತ್ತೆ. ಒಂದ್ ವೇಳೆ ನೀವು ಮಾವಿನ ಬೀಜ ಬಿತ್ತನೆ ಮಾಡಿದ್ರೆ ಮಾವಿನ ಮರ ಬೆಳೆಯುತ್ತೆ. ಅದೇ ನೀವು ಬೇವಿನ ಬೀಜ ಬಿತ್ತನೆ ಮಾಡಿದ್ರೆ ಬೇವಿನ ಮರ ಬೆಳೆಯುತ್ತೆ. ಇಲ್ಲಿ ಕಾನ್ಶಿಯಸ್ ಮೈಂಡ್ ಇದೆ ಮಣ್ಣು, ಮತ್ತೆ ಥಾಟ್ಸ್ ಇದೆ ಆ ಬೀಜ. ಎಂತಹ ಥಾಟ್ ಅಥವಾ ವಿಚಾರ ನೀವು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಒಳಗೆ ಹಾಕ್ತೀರಾ ಇದು ಅದನ್ನ ಮರವಾಗಿ ಬೆಳೆಸುತ್ತೆ, ಅಂದ್ರೆ ಅದನ್ನ ನಿಜವಾಗಿ ಮಾಡುತ್ತೆ. ಹಾಗಿದ್ರೆ ಇಲ್ಲಿವರೆಗೆ ಗೊತ್ತಾಯ್ತು ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು. ನೋಡಿ, ಎಲ್ಲಕ್ಕಿಂತ ಮೊದಲು ನಾವು ನಮ್ಮ ವಿಚಾರಗಳನ್ನ ಕಾನ್ಶಿಯಸ್ ಮೈಂಡ್ ಒಳಗೆ ಹಾಕುತ್ತೇವೆ. ನಂತರ ನಮ್ಮ ಕಾನ್ಶಿಯಸ್ ಮೈಂಡ್ ಅದನ್ನ ಸಬ್ ಕಾನ್ಶಿಯಸ್ ಮೈಂಡ್ ಒಳಗೆ ತಲುಪಿಸುತ್ತೆ ಮತ್ತೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ರಿಯಾಲಿಟಿಯನ್ನಾಗಿ ಮಾಡುತ್ತೆ. ಹೇಗೆ ನೀರನ್ನ ಯಾವುದೇ ಒಂದು ಗ್ಲಾಸ್ ಅಥವಾ ಜಗ್ ಒಳಗೆ ಹಾಕಿದರೆ ಇದು ಅದರದೇ ಆಕಾರ ಪಡೆಕೊಳ್ಳುತ್ತೆ, ಅದೇ ತರ ನಿಮ್ಮ ಜೀವನ ಕೂಡ ನೀವು ಯೋಚನೆ ಮಾಡಿದ ಥಾಟ್ಸ್ ನ ಅಕಾರ್ಡಿಂಗ್ ಶೇಪ್ ತಗೊಳ್ಳುತ್ತೆ. ಹಾಗಿದ್ರೆ ಈಗ ಪ್ರಶ್ನೆ ಇರೋದು, ನಾವು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಒಳ್ಳೆಯ ಹೆಲ್ತ್, ವೆಲ್ತ್, ಸಕ್ಸಸ್ ಮತ್ತೆ ಹ್ಯಾಪಿನೆಸ್ ಸಲುವಾಗಿ ಯೂಸ್ ಮಾಡೋದು ಹೇಗೆ, ಅಥವಾ ನಾವು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ರೀಪ್ರೋಗ್ರಾಮ್ ಮಾಡೋದು ಹೇಗೆ ಅನ್ನೋದು. ನೋಡಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಪ್ರತಿಕ್ಷಣ ಆಕ್ಟಿವ್ ಆಗಿರುತ್ತೆ. ಅದನ್ನ ನಾನು ವಿಡಿಯೋದ ಪ್ರಾರಂಭದಲ್ಲೇ ಹೇಳಿದ್ದೆ. ಆದ್ರೆ ಇದು ಜಾಸ್ತಿ ಆಕ್ಟಿವ್ ಆಗಿರುತ್ತೆ ರಾತ್ರಿ ನೀವು ಮಲಗೋದಕ್ಕಿಂತ ಮುಂಚೆ ಮತ್ತೆ ಬೆಳಿಗ್ಗೆ ನೀವು ಎಚ್ಚರ ಆದ್ಮೇಲೆ, ಅಥವಾ ನೀವು ಅರ್ಧ ನಿದ್ದೆಯಲ್ಲಿ ಅರ್ಧ ಎಚ್ಚರ ಆಗಿದ್ದಾಗ. ಆಗ ಯಾವ ಅಫರ್ಮೇಶನ್ ನೀವು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಹೇಳ್ತೀರಾ ಆಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ತುಂಬಾ ವೇಗವಾಗಿ ಕ್ಯಾಚ್ ಮಾಡುತ್ತೆ. ಏಕೆಂದ್ರೆ ನೀವು ಎಚ್ಚರ ಆಗಿದ್ದಾಗ ನಿಮ್ಮ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗಿರುತ್ತೆ. ಆದ್ರೆ ಯಾವಾಗ ನೀವು ಮಲ್ಕೊಳ್ತೀರಾ ಆಗ ನಿಮ್ಮ ದೇಹದ ಪೂರ್ತಿ ಕಂಟ್ರೋಲ್ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಕೈನಲ್ಲಿ ಇರುತ್ತೆ. ಮತ್ತೆ ಯಾವಾಗ ನೀವು ಪೂರ್ತಿಯಾಗಿ ಗಾಢ ನಿದ್ದೆಯಲ್ಲಿ ಇರ್ತೀರಾ ಆಗ ಏನನ್ನೂ ಮಾಡಲು ಆಗೋದಿಲ್ಲ. ಆದ್ರೆ ಮಲಗೋದಕ್ಕಿಂತ ಮುಂಚೆ ನಾವು ಏನೆಲ್ಲ ನಮ್ಮ ಜೊತೆಗೆ ಹೇಳುತ್ತೇವೆ ಅದನ್ನ ತುಂಬಾ ಬೇಗ ಕ್ಯಾಚ್ ಮಾಡಿ ಅದನ್ನ ರಿಯಾಲಿಟಿನಲ್ಲಿ ಕನ್ವರ್ಟ್ ಮಾಡುತ್ತೆ. ಒಂದ್ ವೇಳೆ ನೀವು ಒಳ್ಳೆಯ ಹೆಲ್ತ್, ವೆಲ್ತ್, ಸಕ್ಸಸ್ ಅಂಡ್ ಹ್ಯಾಪಿನೆಸ್, ತಮ್ಮ ಎಲ್ಲಾ ದುಃಖಗಳಿಂದ ಮುಕ್ತನಾಗಿ ನಿಮ್ಗೆ ಜೀವನದಲ್ಲಿ ಶಾಂತಿ ಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸಲುವಾಗಿ ಅಫರ್ಮೇಶನ್ ರೆಡಿ ಮಾಡಿಕೊಳ್ಳಿ. ಮತ್ತೆ ಮಲ್ಕೊಳ್ಳೋಕ್ಕೂ ಮುಂಚೆ ಅದನ್ನ ಸರಿಯಾಗಿ ಓದಿ, ಮತ್ತೆ ಸಾಧ್ಯ ಆದ್ರೆ ಆಡಿಯೋ ರೆಕಾರ್ಡ್ ಮಾಡಿ ಅದನ್ನ ಹೇಳಿ. ಅಫರ್ಮೇಶನ್ ಹೇಳುವಾಗ ಈ ಮಾತು ನೆನಪಿರಲಿ, ಯಾವಾಗ ಹೋರಾಟ ಇಚ್ಛೆ ಮತ್ತೆ ಕಲ್ಪನೆಯ ಮಧ್ಯೆ ನಡೆಯುತ್ತೆ ಆಗ ಗೆಲುವು ಮಾತ್ರ ಕಲ್ಪನೆಯದೇ ಆಗುತ್ತೆ. ಮತ್ತೆ ಒಂದು ಮಾತು ಹೇಳ್ತೀನಿ ಕೇಳಿ. ನೋಡಿ, ಯಾವಾಗ ನಾನು ಖುಷಿಯಾಗಿ ಇದ್ದೇನೆ ಎಂದು ನೀವು ಹೇಳ್ತೀರಾ ಆದ್ರೆ ಇಮ್ಯಾಜಿನ್ ಮಾಡ್ತೀರಾ ದುಃಖದಲ್ಲಿ ಇರೋದು, ಮತ್ತೆ ತನ್ನನ್ನ ತುಂಬಾ ದುಃಖದಲ್ಲಿ ನೋಡ್ತಾ ಇದ್ದೀರಾ ತಮ್ಮ ಇಮ್ಯಾಜಿನೇಷನ್ ಅಲ್ಲಿ, ಆಗ ನಿಮ್ಮ ಇಮ್ಯಾಜಿನೇಷನ್ ನಿಮ್ಮ ರಿಯಾಲಿಟಿ ಆಗುತ್ತೆ. ಆಗ ನೀವು ಏನನ್ನ ಹೇಳ್ತೀರಾ ಅದರಿಂದ ಏನೂ ಉಪಯೋಗ ಆಗೋದಿಲ್ಲ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇಮೋಷನ್ಸ್ ನ ಲ್ಯಾಂಗ್ವೇಜ್ ಅರ್ಥ ಮಾಡಿಕೊಳ್ಳುತ್ತೆ. ಅದಕ್ಕೆ ನೀವು ಏನೆಲ್ಲ ಹೇಳ್ತೀರಾ ಅದನ್ನ ಫೀಲ್ ಮಾಡಿ, ಮತ್ತೆ ಅದೆಲ್ಲವೂ ಪ್ರೆಸೆಂಟ್ ನಲ್ಲಿ ಆಗ್ತಾ ಇದೆ ಅನ್ನೋದನ್ನ ಫೀಲ್ ಮಾಡಿ. ಅಥವಾ ನೀವು ಏನನ್ನ ಆಯ್ಕೆ ಮಾಡ್ತೀರಾ ಅದೆಲ್ಲವೂ ಆಗಿದೆ ಅಂತ ಅನ್ಕೊಳ್ಳಿ. ಹಾಗಿದ್ರೆ ಇದಾಗಿತ್ತು ಸಬ್ ಕಾನ್ಶಿಯಸ್ ಮೈಂಡ್ ಗೆ ಸಂಬಂಧಪಟ್ಟ ಕೆಲವೊಂದಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಂಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ನ ಫಾಲೋ ಮಾಡಿ. ಬೈ ಬೈ.